ತುಂಗಭದ್ರಾ ಜಲಾಶಯದ ಎಲ್ಲಾ ಕ್ರಸ್ಟ್ ಗೇಟ್ ಬದಲಾವಣೆಗೆ 53 ಕೋಟಿ ಟೆಂಡರ್ ನೀಡಲಾಗಿದೆ. ಈಗಾಗಲೇ 33 ಗೇಟ್ ಪೈಕಿ 16 ಗೇಟ್ ಕೂಡಿಸುವ ಕೆಲಸ ಪ್ರಾರಂಭವಾಗಿದೆ. ಆದರೆ ಗೇಟ್ ಹೊಸದಾದ್ರೂ ಚೈನ್ ಮಾತ್ರ ಹಳೆಯದೇ ಅಳವಡಿಸಲಾಗುತ್ತಿದೆ. ಇದು ಅಪಾಯದ ಮುನ್ಸೂಚನೆ ಅಂತ ತಜ್ಞರು ವರದಿ ನೀಡಿದ್ರು. ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂತಿಲ್ಲ. ಹೊಸ ಗೇಟ್ಗಳಿಗೆ ಹಳೆಯ ಚೈನ್ ಲಿಂಕ್ ಹಾಕ್ತಿರೋದಕ್ಕೆ ಸರ್ಕಾರದ ವಿರುದ್ಧ ರೈತರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳೆದ ವರ್ಷ ಚೈನ್ ಕಟ್ ಆಗಿಯೇ 19ನೇ ಗೇಟ್ ಕೊಚ್ಚಿ ಹೋಗಿತ್ತು. ಈಗ ಹೊಸ ಚೈನ್ ಬಳಕೆ ಮಾಡದೆ ಹಳೆ ಚೈನ್ ಮೂಲಕ ಹೊಸ ಕ್ರಸ್ಟ್ ಗೇಟ್ ಕೂಡಿಸಿದ್ರೆ ಮತ್ತೆ ಸಮಸ್ಯೆ ಆಗಲಿದೆ ಅಂತ ರೈತರು ಆರೋಪಿಸುತ್ತಿದ್ದಾರೆ. ಮಾಡ್ತಾ ಇರತಕ್ಕಂತ ಕೆಲಸದಲ್ಲಿ 33 ಗೇಟ್ ನೂತನವಾಗಿ ಅಳವಡಿಸಕ್ಕೆ ಅಂತಕ್ಕಂಥ ಮಾತು ಕೊಟ್ಟಿರೋರು ಆ ಕೆಲಸ ಮಾಡ್ತಾ ಇದೀರಿ. ಆದರೆ ಚೈನ್ ಹಾಕಿಲ್ಲ. ಚೈನ್ ಇವತ್ತು ಹಳೆ ಚೈನ್ಗಳ ಕುಂದಿರಿಸುವಂತಕ್ಕ ಮಾತನ್ನ ಮೊನ್ನೆ ಪೂಜೆ ದಿನ ನೀವು ಓಆರ್ ಕೆ ರೆಡ್ಡಿ ನೀವು ಬೋರ್ಡ್ ಕಾರ್ಯದರ್ಶಿಗಳು ಹೇಳಿರ್ತಕ್ಕಂಥದ್ದು ನಮಗೆ ಭಾಳ ನೋವಾಗೈತೆ. ಒಂದು ವೇಳೆ ನೀವು 33 ಗೇಟ್ ಕುದಿರಿಸಿದ ಮೇಲೆ ಅಕಸ್ಮಾತ್ ಒಂದು ಚೈನ್ ಕಟ್ಟಾದ್ರೆ ನಾವೇನು ಮಾಡಬೇಕು? ಹಂಗಾಗಿ ನೀವು ಶೀಘ್ರವಾಗಿ ಮತ್ತೆ ಉನ್ನತವಾಗಿರ್ತಕ್ಕಂಥ ನೀರಾವರಿ ತಜ್ಞರ ಸಭೆ ಕರೆದು ಆ ಚೈನ್ಗಳನ್ನು ನೂತನವಾಗಿ ಅಳವಡಿಸ್ತಕ್ಕಂಥ ಪ್ರಯತ್ನ ನೀವು ಮಾಡದೆ ಹೋದರೆ ರೈತರಿಂದ ಉಗ್ರ ಪ್ರತಿಭಟನೆ ಎದುರಿಸಬೇಕಾಗುತ್ತೆ. ಎಚ್ಚರಿಕೆ. ಪ್ರವಾಹಕ್ಕೆ ತತ್ತರಿಸಿ ಸಂಕಷ್ಟದಲ್ಲಿರುವ ಅನ್ನದಾತರಿಗೆ ಕರೆಂಟ್ ಶಾಕ್ ಎದುರಾಗಿದೆ. ಬೀದರ್ ಜಿಲ್ಲೆಯ ಬೇಲೂರು ಗ್ರಾಮದಲ್ಲಿ ಒಂದೇ ದಿನ 2 ಕಡೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ 21 ಎಕರೆ ಕಬ್ಬು ಬೆಂಕಿಗಾಹುತಿಯಾಗಿದೆ. ಕಟಾವು ಮಾಡಿ ಫ್ಯಾಕ್ಟರಿಗೆ ಸಾಗಾಟ ಮಾಡುತ್ತಿದ್ದಾಗಲೇ ಕಬ್ಬು ಹೊತ್ತಿ ಉಳಿದಿದೆ. ಜೆಸ್ಕಾಂ ಮಹಾ ನಿರ್ಲಕ್ಷ್ಯಕ್ಕೆ ಅನ್ನದಾತರ ಬದುಕೇ ಸುಟ್ಟಿದೆ. ಜನವಾಡ ಗ್ರಾಮದ ನಾಗೇಂದ್ರ, ದೇವೇಂದ್ರ, ರಮೇಶ್ ಎಂಬವರ 15 ಎಕರೆ ಕಬ್ಬು ಬೆಂಕಿಗಾಹುತಿಯಾಗಿದೆ. ಸುಮಾರು 25 ಲಕ್ಷಕ್ಕೂ ಅಧಿಕ ಮೌಲ್ಯದ ಕಬ್ಬು ಬೆಂಕಿಗಾಹುತಿಯಾಗಿದೆ. ಬೇಲೂರು ಗ್ರಾಮದ ಕಾಶಿನಾಥ್ ಬಿರಾದಾರ್ ಎಂಬವರ 6 ಎಕರೆ ಕಬ್ಬು ಬೆಂಕಿಗಾಹುತಿಯಾಗಿದೆ. ವೈರ್ ಕೇಬಲ್ ಸಮಸ್ಯೆ ಬಗ್ಗೆ ಜೆಸ್ಕಾಂ ಅಧಿಕಾರಿಗಳ ಗಮನಕ್ಕೆ ತಂದಿದ್ರು. ಆದರೆ ದುರಸ್ತಿ ಮಾಡದೆ ಜೆಸ್ಕಾಂ ಇಲಾಖೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಆದರೆ ಕಳೆದ 9 ತಿಂಗಳಿನಿಂದ ಕಷ್ಟಪಟ್ಟು ಬೆಳೆದಿದ್ದ ಲಕ್ಷಾಂತರ ಮೌಲ್ಯದ ಕಬ್ಬು ಕಳೆದುಕೊಂಡ ರೈತರು ಕಂಗಾಲಾಗಿದ್ದಾರೆ. ಸರ್ಕಾರ ಸೂಕ್ತ ಪರಿಹಾರ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಕರ್ನಾಟಕ ಸರ್ಕಾರದ ಉಚಿತ ಭಾಗ್ಯಗಳ ಬಗ್ಗೆ ಉದ್ಯಮಿ ಮೋಹನ್ ದಾಸ್ ಪೈ ಮತ್ತೆ ಕಿಡಿಕಾರಿದ್ದಾರೆ. ಫ್ರೀ ಭಾಗ್ಯಗಳಿಂದ ಕರ್ನಾಟಕದ ಅಭಿವೃದ್ಧಿ ಕುಂಠಿತವಾಗಿದೆ. ತಮಿಳುನಾಡಿಗೂ ಕರ್ನಾಟಕಕ್ಕೂ ಆರ್ಥಿಕ ಅಂತರ ಹೆಚ್ಚಾಗಿದೆ. ಉಚಿತ ಕೊಡುಗೆಗಳಿಂದ ಕರ್ನಾಟಕದ ಬೆಳವಣಿಗೆ ಕುಸಿದಿದೆ. ಅತಿ ಹೆಚ್ಚು ಭ್ರಷ್ಟಾಚಾರ, ಬಂಡವಾಳ ವೆಚ್ಚದ ಕೊರತೆ ಹೆಚ್ಚಾಗಿದೆ. ದೊಡ್ಡ ಪ್ರಮಾಣದ ಸಾಲಗಳು, ಭಾರಿ ಆದಾಯ ಕೊರತೆ ಅಭಿವೃದ್ಧಿಗೆ ಕಂಟಕವಾಗಿದೆ. ಸಾಲದ ಹಣಕಾಸು, ಉಚಿತ ಭಾಗ್ಯಗಳು, ಉದ್ಯೋಗಗಳ ಕೊರತೆ ಹೆಚ್ಚಾಗಿದೆ. ಅಲ್ಲದೆ ಬೆಂಗಳೂರು ನಗರವನ್ನ ನಿರ್ಲಕ್ಷಿಸಲಾಗಿದೆ ಅಂತ ಆರೋಪಿಸಿದ್ದಾರೆ. ನಮ್ಮ ಸಿಎಂ ಈಗ ಕೋರ್ಸ್ ತಿದ್ದುಪಡಿ ಮಾಡುತ್ತಿದ್ದಾರೆಯೇ ಅಂತ ಪ್ರಶ್ನಿಸಿದ್ದಾರೆ. ಕರ್ನಾಟಕ ಕೆಟ್ಟ ಆಡಳಿತವನ್ನ ಅನುಭವಿಸುತ್ತಿದೆ. ದಯವಿಟ್ಟು ಬದಲಿಸಿ, ದಯವಿಟ್ಟು ನಮ್ಮ ಭವಿಷ್ಯವನ್ನ ರಾಜಿ ಮಾಡಿಕೊಳ್ಳಬೇಡಿ ಅಂತ ಎಕ್ಸ್ ಖಾತೆಯಲ್ಲಿ ಮೋಹನ್ ದಾಸ್ ಪೈ ಬೇಸರ ವ್ಯಕ್ತಪಡಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.